ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ರೆ SSTV. ನಾನು ಅಶ್ವಿನಿ. ಇವತ್ತು ನಮ್ಮ ಜೊತೆ ಇದ್ದಾರೆ ಮಾರ್ಟಿನ್ ಸಿನಿಮಾದ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಯ್ ಸರ್. ಹಲೋ ಮೇಡಮ್, ಹಾಯ್, ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಾ? ಗುಡ್. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಸರ್, ಇವಾಗ ವರ್ಲ್ಡ್ ಇಂಡಿಯಾದಲ್ಲೇ 12 ಭಾಷೆಗಳಲ್ಲಿ ರಿಲೀಸ್ ಆಗ್ತಾ ಇದೆ ವರ್ಲ್ಡ್ ಪ್ಯಾನ್ ಮೂವಿ. ಫಸ್ಟ್ ಟೈಮ್ ಆ್ಯಕ್ಚುಲಿ ಇದು ಪ್ರಯತ್ನ ಒಳ್ಳೆ ಸಕ್ಸಸ್ಸಲ್ಲಿ ಮುನ್ನುಗ್ತಾ ಇದೆ ಅಂತ ಹೇಳ್ಬೋದು. ಈ ಸಿನಿಮಾ ಇನ್ನೇನು ಕೆಲವೇ ದಿನಗಳಲ್ಲಿ ಅಕ್ಟೋಬರ್ 11ಗೆ ರಿಲೀಸ್ ಆಗುತ್ತೆ. ಹೇಗೆ ಸರ್ ನರ್ವಸ್ನೆಸ್ ಆಗಿರ್ಬೋದು, ಖುಷಿ ಆಗಿರ್ಬೋದು, ಯಾಕಂದರೆ ಮೊದಲನೇ ಪ್ರಯತ್ನ ಹೇಗೆ ಅನ್ನಿಸ್ತಾ ಇದೆ? ಎಲ್ಲನೂ ಫಸ್ಟಿಂದ ಸ್ಟಾರ್ಟ್ ಆಗೋದಿಲ್ಲ ಮೇಡಮ್, ಎಲ್ಲನೂ ಮೊದಲನೇ ಪ್ರಯತ್ನ. ಪಾಸಿಟಿವ್ ವೈಬ್ಸ್ ಅಂತ ಇದೆ. ಐ ಆಮ್ ಶ್ಯೂರ್ ಸಿನಿಮಾ ಬಂದು ನೋಡೋರು ಡಿಸಪಾಯಿಂಟ್ ಅಂತ ಆಗಲ್ಲ, ಡೆಫಿನೆಟ್ಲಿ ಇಷ್ಟಪಡ್ತಾರೆ. ಸೊ ಇದಕ್ಕೆ ಅಂದರೆ ಅದಕ್ಕೆ ಅಂತ ಆದಂಥ ಒಂದು ಹೋಮ್ವರ್ಕೇ ಆಗಲಿ, ಅದಕ್ಕೆ ಆದಂಥ ಪ್ರಿಪ್ರೇಷನ್ಸೇ ಆಗಲಿ ಎಲ್ಲ ಮಾಡ್ಕೊಂಡು ಮಾಡಿರೋವಂಥ ಚಿತ್ರ ಮಾರ್ಟಿನ್. ಸೊ ಇದೇ ಅಕ್ಟೋಬರ್ 11ಕ್ಕೆ ಬಿಡುಗಡೆ ಆಗುತ್ತೆ. ತಾವೂ ಅಷ್ಟೇ ಬಂದು ಸಿನಿಮಾ ನೋಡಿ ಕುಟುಂಬ ಸಮೇತ ಅಂತ ರಿಕ್ವೆಸ್ಟ್ ಮಾಡಿ. ಸರ್, ನನಗೆ ಈ ಲವ್ ಸಾಂಗ್ ನೋಡಿದಾಗ ಮತ್ತು ಟ್ರೈಲರ್ ಆಗಲಿ ಪೋಸ್ಟರ್ ಆಗಲಿ ನೋಡಿದಾಗ ನನಗೊಂದು ಡೌಟು, ಎಲ್ಲಿ 2 ಶೇಡಲ್ಲಿ ಏನಾದರೂ ಕಾಣಿಸ್ಕೊಳ್ತಾರೋ? ಯಾಕಂದರೆ ಒಂದು ಲವ್ ಸಾಂಗಲ್ಲಿ ಇನ್ನೋಸೆಂಟಾಗಿ ಕಾಣ್ತಾ ಇದ್ದೀರಾ, ಟ್ರೈಲರಲ್ಲಿ ಪೋಸ್ಟರಲ್ಲಿ ರಗಡಾಗಿದ್ದೀರಾ. ನನಗೆ ಯಾಕೋ ಈ ಡೌಟು, ಹೇಗೆ? ಇಲ್ಲ ಮೇಡಮ್, ಅರ್ಜುನನ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾಯಿದ್ದೀನಿ. ನೀವು ಅಂದ್ಕೊಂಡಂಗೆ ಏನಿಲ್ಲ, ಅದು ಇಮ್ಯಾಜಿನೇಷನ್ ಸಾಂಗ್ ಅಲ್ಲ, ಸೊ ಅದಕ್ಕೆ ಹಂಗಾಯ್ತು ಅಷ್ಟೇ. ಸರ್, ಇದು ಸ್ಟೋರಿ ಬಂದುಬಿಟ್ಟು ನಿಮ್ಮ ಅವ್ರದ್ದು ಅರ್ಜುನ್ ಸರ್ಜಾ ಸರ್ದು ಕತೆ ಆಗಿರೋದ್ರಿಂದ ಈ ಕತೆ ನಿಮಗೋಸ್ಕರನಂತೆ ಮಾಡಿದ್ರಾ ಅಥವಾ ಇದು ಅವರು? ಇಲ್ಲ, ಒಂದು ಲೈನ್ ಇತ್ತು, ಅದನ್ನು ಇಂಪ್ರೂವೈಸ್ ಮಾಡಿ ಅದನ್ನು ಬಿಲ್ಡ್ ಮಾಡಿ ಮಾಡಿರೋವಂಥ ಚಿತ್ರ ಮಾಡಿ. ನಿಮ್ಮ ಪ್ಲ್ಯಾನ್ ಏನಾದರೂ ಆಗಿತ್ತಾ? ಅಂದರೆ ನಾನು ಈ 12 ಭಾಷೆಗಳಲ್ಲಿ ಒಂದ್ಸರಿ ಕಾಣಿಸ್ಕೊಳ್ಬೇಕು, ಇದು ನಿಮ್ಮ ಕನಸು ಏನಾದರೂ ಆಗಿತ್ತಾ? ಪ್ಲ್ಯಾನ್ ಏನಿದೆ ಇಲ್ಲ, ನನ್ನ ಪ್ಲ್ಯಾನ್ ಇರಲಿಲ್ಲ. ರವಿ ಬಸೂರ್ ಅವ್ರ ಪ್ಲ್ಯಾನ್. ಆ್ಯಕ್ಚುಲಿ ಅವರೇ ಇದು ಬಿತ್ತಿದ್ದು, ಯಾಕೆ ಇಂಟರ್ನ್ಯಾಷನಲ್ ಟ್ರೈ ಮಾಡಬಾರ್ದು, ಕ್ವಾಲಿಟಿ ಚೆನ್ನಾಗಿದೆ ಅಂತ. ಸರ್, ಇವಾಗ ಈ 12 ಭಾಷೆಗಳಲ್ಲಿ ರಿಲೀಸ್ ಆಗ್ತಾ ಇರೋದು ಆ್ಯಕ್ಚುಲಿ ಚಾಲೆಂಜಿಂಗು. ಇವಾಗಿನ ಪರಿಸ್ಥಿತಿಲಿ ಸಿನಿಮಾಗಳು ಓಡೋದು ತುಂಬ ಕಡಿಮೆ ಆಗಿದೆ. ಅಂಥದ್ರಲ್ಲಿ 12 ಭಾಷೆಗಳಲ್ಲಿ ಅನ್ಕೊಂತೀರಾ ಮೇಡಮ್? ಸಿನಿಮಾಗಳು ಯಾಕಂದರೆ ಎಷ್ಟೊಂದು ನಾವು ಎಕ್ಸಾಂಪಲ್ ನೋಡ್ತಾ ಇದ್ದೀವಿ. ಬರೀ ರಾಂಗ್ ಎಕ್ಸಾಂಪಲ್ಸ್ ತೊಗೊಂಡಿದ್ರೆ ಅಷ್ಟೇ, ಹಂಗೆಲ್ಲ ಏನಿಲ್ಲ. ಭೀಮಾ ಓಡ್ತಾನೆ, ಹೌದು ಓಡ್ತಾನೆ, ಗಣೇಶ ಓಡ್ತಾನೆ, ಮತ್ತೆ ನಿಮಗೆ ಅಂತ ಒಂದು ಫ್ಯಾನ್ಸ್ ಇದ್ದಾರೆ, ಕ್ರೇಜ್ ಇದೆ. ನಿಮ್ಮ ನೋಡ್ತಾ ಇದ್ದೀವಿ, ಮನೆ ಹತ್ರ ಬಂದು ಹಾಡು ಹೇಳೋದಾಗಿರ್ಬೋದು, ಡೈಲಾಗ್ಸ್ ಹೇಳೋದಾಗಿರ್ಬೋದು. ಅವರುಗಳಿಗೆ ನಿಮಗೆ ಅಂತ ಫ್ಯಾನ್ಸ್ ಇರೋರು ತುಂಬ ನಿರೀಕ್ಷೆಯಲ್ಲಿ ಇಟ್ಕೊಂಡಿರ್ತಾರೆ, ನಮ್ಮ ಬಾಸ್ ಇದೇ ಥರ ಬರಬೇಕು, ಇದೇ ಥರ ಅಂತ. ಅವರಿಗೆ ಸ್ಪೆಷಲ್ಲಾಗಿ ನಿಮ್ಮಿಂದ ಏನು ಸಿಗ್ತಾ ಇದೆ ಸಿನಿಮಾದಲ್ಲಿ? ಎಂಟರ್ಟೈನ್ಮೆಂಟ್, ಗುಡ್ ಕಾನ್ಸೆಪ್ಟ್ ಓರಿಯೆಂಟೆಡ್ ಮೂವಿ, ಒಳ್ಳೆ ಕಾಂಟೆಂಟ್ ಇದೆ, ಎಂಟರ್ಟೈನ್ಮೆಂಟ್, ವಿಜುವಲ್ ಟ್ರೀಟ್ ಅಂತ ಇದೆ. ಇವಾಗ ಅದೇ ಹೇಳಿದೆ ಸರ್, ಆ್ಯಕ್ಚುಲಿ ಇದು ನಿಮ್ಮ ಪೇಷನ್ಸು. ಪ್ರತಿ ಸರಿ ನಿಮ್ಮ ಮನೆ ಹತ್ರ ಬರ್ತಾರೆ ನಿಮ್ಮ ಫ್ಯಾನ್ಸು, ಹಾಡು ಹೇಳೋದಾಗಲಿ, ಡೈಲಾಗ್ ಹೇಳೋದಾಗಲಿ, ಹುಡುಗಿರು ಕೂಡ ಬಂದು ಹೇಳಿರ್ತಾರೆ. ಅವರು ಹೇಳೋ ಹಾಡನ್ನು ನೀವು ಅಷ್ಟೇ ತಾಳ್ಮೆಯಿಂದ ನಿಂತ್ಕೊಂಡು ಕೇಳ್ತಾ ಇರ್ತೀರ. ಹೇಗೆ ಸರ್ ಈ ತಾಳ್ಮೆ ಎಲ್ಲ ನಿಮಗೆ? ತಾಳ್ಮೆ ನಮ್ದಲ್ಲ, ಅವ್ರದ್ದೇ ತಾಳ್ಮೆ. ಯಾವುದೋ ಊರಿಂದ ಬರ್ತಾರೆ, ಬಂದು ಲೈನಲ್ಲಿ ನಿಂತ್ಕೊಂಡು ಅದಾದಮೇಲೆ ಹಾಡ್ತಾರೆ, ಅಲ್ಲೇ ತಾಳ್ಮೆ ಇದೆ ತಾನೆ ಅವ್ರಿಗೆ. ಟ್ಯಾಲೆಂಟು, ಆ ಹಾಡು ಬರ್ಕೊಂಡು ಬಂದು ಹಾಡ್ತಾರೆ ಅಂದರೆ ಅವ್ರಿಗೆ ಟ್ಯಾಲೆಂಟ್ ಇದೆ ತಾನೆ. ಬೆಳಗಿನ ಜಾವ ಬೇಗ ಬಂದುಬಿಟ್ಟು ನಮ್ಮ ಮನೆ ಹತ್ರ ನಿಂತ್ಕೊಂಡು ಇಷ್ಟು ಜನ ಹಾಡಾದ್ಮೇಲೆ ಹಾಡಬೇಕು ಅಂತ ಅಂದ್ಕೊಳ್ತಾರೆ, ಅಥವಾ ಡೈಲಾಗ್ ಹೇಳಬೇಕು ಅಂತಾರೆ, ಅಥವಾ ಒಂದೇ ಒಂದು ಫೋಟೋಗೋಸ್ಕರ ಬಂದರೆ ಅವ್ರು ಹಿಂದಿನ ದಿವಸ ಬೇಗ ಮಲಗಿ ದುಡ್ಡು ವಂಚಿ ಅಲ್ಲಿಂದ ಇಲ್ಲಿಗೆ ಬರ್ತಾರೆ ಅಂದರೆ ಆರ್ಗನೈಸ್ಡ್ ತಾನೆ ಅವರು. ಸೊ ಇಷ್ಟು ಅವರಲ್ಲೇ ನಾನು ಕಲಿಯೋದಿದೆ, ನಮ್ಮದೇನೂ ಇಲ್ಲ. ನನಗಿಂತ ಜಾಸ್ತಿ ಅವರೇ ಸೂಪರು. ಪ್ರತಿ ಸರಿ ಇವಾಗ ಕಂಟಿನ್ಯೂಸ್ ಆಗಿ ಒಂದು 3 ಸರಿ ಬಂದು ಹಾಡು ಹೇಳೋರನ್ನು ನಾವು ನೋಡಿದ್ವಿ. ಅವ್ರು ಇನ್ ಕೇಸ್ ಬಿಗ್ ಬಾಸಿಗೆ ಹೋಗಿದ್ರೆ ನಿಮ್ಮ ಅಭಿಪ್ರಾಯ ಏನು? ಏನಿಲ್ಲ, ನನ್ನ ಪರ್ಸ್ನಲ್ ಓಟು ಅವ್ರಿಗೆ. ಸರ್, ಸಿನಿಮಾ ಪ್ರಮೋಷನ್ ಅಂತ ಬಂದಾಗ ಒಂದು ಸಿನಿಮಾ ಟೀಮ್ ಅಂತ ಇರುತ್ತೆ. ನಾವು ಸತತವಾಗಿ ನೋಡ್ತಾ ಬಂದಿದ್ದೀವಿ, ಎಲ್ಲದರಲ್ಲೂ ನೀವು ಒಬ್ಬರೇ ಕಾಣಿಸ್ಕೊಳ್ತಿದ್ದೀರಾ. ನಮ್ಮ ಹೀರೋಯಿನ್ಸ್ ಇದ್ದಿದ್ರು ಚೆನ್ನಾಗಿರ್ತಿತ್ತು ಅನ್ನೋದು ನಮ್ಮ ಅಭಿಪ್ರಾಯ. ಇದಕ್ಕೆ ಏನು ಕಾರಣ? ಕರ್ಕೊಂಬಂದು ಕೂರಿಸ್ತೀನಿ, ನೀವೇ ಮಾಡಲ್ಲ, ಯಾಕೆಂದರೆ ಕನ್ನಡ ಬರಲ್ಲ ಅಂತೀರಾ. ಕನ್ನಡ ಅವ್ರು ಹಿಂದಿ ಮಾತಾಡ್ತಾರೆ, ನಾನೇನು ಮಾಡಲಿ, ಅದಕ್ಕೆ ನಾನೊಬ್ಬನೇ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಅಲ್ಲ ಸರ್, ಅಟ್ಲೀಸ್ಟ್ ಡೈರೆಕ್ಟ್ರು ಆದ್ರೂ ಇರ್ಬೋದಿತ್ತಲ್ವ? ಹೋಗಿ, ನಿಮ್ಮ ಹತ್ರ ಕ್ಯಾಮ್ರಾ ಇದೆಯಲ್ಲ, ಅವ್ರ ಅಡ್ರೆಸ್ ಗೊತ್ತಲ್ಲ, ಹೋಗಿ ಕೇಳಿ ಮಾಡಿ. ಪ್ರೊಡ್ಯೂಸರ್ ಇದ್ದಾರಲ್ಲ, ಇಲ್ಲ ಟೀಮೆಲ್ಲ ಕೂತ್ಕೊಂಡು ಒಂದು ಪ್ರೆಸ್ ಮೀಟ್ ಮಾಡ್ತೀವಿ. ಸೊ ಹಾಗಾಗಿ ಇವಾಗ ಸಾಂಗ್ಗಳಂತ ಬಂದಾಗ, ಸಿನಿಮಾ ಅಂತ ಬಂದಾಗ ಎಲ್ಲ ಮಾಸಲ್ಲೇ ನೋಡೋದು. ಇವಾಗ ಇತ್ತೀಚೆಗೆ ರಿಲೀಸ್ ಆಗಿರೋ ಸಿನಿಮಾಗಳಲ್ಲೆಲ್ಲ ಮಾಸೇ ಬರ್ತಾ ಇದೆ. ಸೊ ಮಾಸನ್ನು ಬಿಟ್ಟು ಇಲ್ಲಿ ಏನಾದರೂ ಎಮೋಷ್ನಲ್ ಕಂಟೆಂಟ್ ಏನಾದರೂ ಇದೆಯಾ? 100% ಇದೆ.
100% ಇದೆ ಮೇಡಮ್. ನೀವು ನೋಡಿ, ನೀವು ನೋಡಿದ್ರೆ ಹಿಂದೆ ಸಿನಿಮಾದಲ್ಲಿ ಒಂದು ತಾಯಿ ಸೆಂಟಿಮೆಂಟ್ ಇತ್ತು, ಇದರಲ್ಲಿ ಯಾವ ಥರದ್ದು ನಿರೀಕ್ಷೆ ಮಾಡ್ಬೋದು? ಇದರಲ್ಲಿ ಇಂಡಿಯಾನೇ ಒಂದು ಸೆಂಟಿಮೆಂಟ್ ನೋಡಿ ಮೇಡಮ್. ಸರ್ ಅದೇ ಇವಾಗ ಪಾಕಿಸ್ತಾನ ಇಂಡಿಯಾ ಮಧ್ಯೆ ಒಂದೇನೋ ಒಂದು ಹಿಂಟ್ ಬಿಟ್ಕೊಟ್ಟಿದ್ದೀರಾ, ಹೆಂಗೆ ಇದು ಇಂಡಿಯಾ ಮೇಲಿರೋ ಭಕ್ತಿನ ಹೆಚ್ಚು ಮಾಡುವಂಥ ಸಿನಿಮಾನ ಅಥವಾ ಒಂದು ರೆಸ್ಪೆಕ್ಟ್ ಒಂದು ಇರುವಂಥ ಪೇಟ್ರಿಯಾಟಿಕ್ ಕಾಣಿಸ್ಕೊಳ್ಳುತ್ತಾ ಅಂತ? ಅನ್ನೋದು ಒಂದು ಲೈನ್ ಇದೆ ಮೇಡಮ್, ಅದು ನೋಡಿ. ಒಂದು ಕಮರ್ಷಿಯಲ್ ಮೂವಿ. ಈ ಸಿನಿಮಾದಲ್ಲಿ ನಾನು ಇಂಡಿಯನ್ ಆರ್ಮಿಗೆ ಸಂಬಂಧಪಟ್ಟಂಗೇನೂ ಮಾಡಿಲ್ಲ, ಅಥವಾ ಸೋಲ್ಜರು ನೇವಿ ಆ ಥರದಲ್ಲೇ ಏನೂ ಇಲ್ಲ ಮೇಡಮ್. ಸರ್ ಫೈನಲಿ ಸಿನಿಮಾ ರಿಲೀಸ್ ಆಗ್ತಿದೆ, ಆಡಿಯನ್ಸ್ಗೆ ಏನು ಹೇಳ್ತೀರಾ? ದಯವಿಟ್ಟು ಅಕ್ಟೋಬರ್ 11ನೇ ತಾರೀಕು ಎಲ್ಲರೂ ಥಿಯೇಟ್ರಿಗೆ ಬಂದು ಫ್ಯಾಮಿಲಿ ಜೊತೆ ಬಂದು ಸಿನಿಮಾ ನೋಡಿ. ಯಾಕೆಂದರೆ ಶುಕ್ರವಾರ ನಾಡಹಬ್ಬ, ಆಲ್ಸೋ ರಜಾ ಇದೆ ಶುಕ್ರವಾರ. ದಯವಿಟ್ಟು ಫ್ಯಾಮಿಲಿ ಜೊತೆ ಬಂದು ಸಿನಿಮಾ ನೋಡಿ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಜಯ ಆಂಜನೇಯ. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.